Hello, welcome or welcome back to Vanity Talk with Sanjana, and this is my part 2 of Singapore vlog. ಸೊ ದಿಸ್ ಇಸ್ ಡೇ 4 ಇನ್ ಸಿಂಗಪೋರ್ ಆ್ಯಂಡ್ ಇವತ್ತು ನನ್ನ ನೆಫ್ಯೂವಿನ ಬರ್ತ್ಡೇ ಕೂಡ. ಸೊ ಇವತ್ತಿನ ಐಟನರಿ ಬರೀ ಮಕ್ಕಳು ಓರಿಯೆಂಟೆಡ್ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಹಾಗೆ ಕೂಡ ಮಾಡಿದ್ವಿ. ಬಟ್ ಬಿಫೋರ್ ದ್ಯಾಟ್ ಬೆಳಗ್ಗೆ ಬೇಗ ಎದ್ದು ಸಿಂಗಪೋರಿನ ಐಕಾನಿಕ್ ರಾಫಲ್ಸ್ ಹೋಟೆಲ್ಗೆ ಹೋದ್ವಿ ಬಿಕಾಸ್ ವಿ ವಾಂಟೆಡ್ ಟು ವಿಸಿಟ್ ದ ಲಾಂಗ್ ಬಾರ್. ಇದು ಸಿಂಗಪೋರಿನ ಓಲ್ಡೆಸ್ಟ್ ಬಾರ್ ಆಗಿದೆ ಆ್ಯಂಡ್ ಬ್ರಿಟಿಷರ್ಸ್ ಕೊಲೋನಿಯಲ್ ಟೈಮಿಂದನೂ ಇರುವಂತಹ ಬಾರ್. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಇಲ್ಲಿಂದಾನೇ ಒರಿಜಿನೇಟ್ ಆಗಿರೋಂತಹ ಒಂದು ಕಾಕ್ಟೇಲ್, ಅದು ಸಿಂಗಪೋರ್ ಸ್ಲಿಂಗ್ ಅನ್ನೋ ಒಂದು ಕಾಕ್ಟೇಲ್. ಸೊ ಅದನ್ನು ಟ್ರೈ ಮಾಡೋದಕ್ಕೆ ಎಲ್ಲರೂ ಬರ್ತಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಫನ್ ಎಲಿಮೆಂಟ್ ಇಂಥ ಬಾರಲ್ಲಿ ಅಂದರೆ ಅವರು ನಮಗೆ ಎಲ್ಲರಿಗೂ ಕಡಲೆಕಾಯಿ ಕೊಡ್ತಾರೆ. ಆ ಕಡಲೆಕಾಯಿನ ನಾವು ತಿಂದು ಸಿಪ್ಪೆನ ನೆಲದ ಮೇಲೆ ಬಿಸಾಕಬೇಕು. ನಾವಿನ್ನೇನು ಹೋಗ್ತೀವಿ ಅನ್ನೋ ಟೈಮಿಗೆ ಅವ್ರು ಬಂದು ಕ್ಲೀನ್ ಮಾಡ್ಕೊತಾರೆ. ಆ್ಯಂಡ್ ದ್ಯಾಟ್ ಈಸ್ ದ ಫನ್ ಬಿಟ್ ಅಬೌಟ್ ದಿಸ್ ಲಾಂಗ್ ಬಾರ್. ನಾವು ಮಧ್ಯಾಹ್ನ 12 o'clock ಹೋಗಿದ್ರಿಂದ ಕ್ಯೂ ಇರಲಿಲ್ಲ, ಬಟ್ ಯೂಶ್ವಲಿ ಇಲ್ಲಿ ಅಪ್ ಟು 2 hours ವೇಟಿಂಗ್ ಇರುತ್ತೆ. ಬಟ್ ಲಕ್ಕಿಲಿ ನಾವು ಬೇಗ ಹೋದ್ವಿ, ಸೊ ನಮಗೇನು ಕ್ಯೂ ಇರಲಿಲ್ಲ, ನಮ್ಗೆ ಇಮಿಡಿಯೇಟಾಗಿ ಸೀಟಿಂಗ್ ಕೊಟ್ಬಿಟ್ರು. ಆ್ಯಂಡ್ ದಿಸ್ ಈಸ್ ಹೌ ಲಾಂಗ್ ಬಾರ್ ಈಸ್. ಇಟ್ಸ್ ದಿ ಓಲ್ಡ್ ಪಾರ್ಟ್ ಆಫ್ ಸಿಂಗಪೋರ್ ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ಹೋಗಿ ನೋಡ್ಕೊಂಬನ್ನಿ. ಬಟ್ ಅಫ್ಕೋರ್ಸ್ ಸಿಂಗಪೋರ್ ಸ್ಲಿಂಗ್ ಒಬ್ಬರಿಗೆ ಅಪ್ ಟು 3,500 rupees ಪರ್ ಡ್ರಿಂಕ್ ಆಗುತ್ತೆ. ಬಟ್ ಐ ಥಿಂಕ್ ಯು ಕ್ಯಾನ್ ಸ್ಟಿಲ್ ಕಮ್ ಆ್ಯಂಡ್ ಟ್ರೈ ಇಟ್ ಒನ್ಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಸೊ ನಾವು ಇಲ್ಲಿ ಬರೀ ಆ ಸಿಂಗಪೋರ್ ಸ್ಲಿಂಗ್ ಕಾಕ್ಟೇಲ್ ಟ್ರೈ ಮಾಡಿ ಹೋಗಿದ್ದಷ್ಟೇ, ನಾವೇನು ತೊಗೊಳ್ಳಲ್ಲ, ತಿನ್ನೋಕ್ಕೆಲ್ಲ ಏನು ತೊಗೊಳ್ಳಿಲ್ಲ. ಇದು ಬ್ರಿಟಿಷರ್ಸ್ ಮಾಡಿರೋದ್ರಿಂದ ಇಟ್ಸ್ ಎಕ್ಸ್ಟ್ರೀಮ್ಲಿ ಒಂಥರ ಕೊಲೋನಿಯಲ್ ಫೀಲ್ ಇದೆ ಇದು, ಆ್ಯಂಡ್ ಇಟ್ಸ್ ಅ ಪ್ರಿಟಿ ನೈಸ್ ವೈಬ್. ಲಾಂಗ್ ಬಾರಲ್ಲಿ ಡ್ರಿಂಕ್ನ ಟೇಸ್ಟ್ ಮಾಡೋದಕ್ಕಿಂತ ಅಲ್ಲಿರೋಂಥ ವೈಬ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ನಾವಲ್ಲಿ ಹೋಗಿದ್ದು. ಸೊ ಅಲ್ಲಿಂದ ನಾವು ರಾಫಲ್ಸ್ ಹೋಟೆಲ್ನ ಇನ್ನೂ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದ್ವಿ. ಆ್ಯಂಡ್ ಇಟ್ ರಿಸೆಂಬಲ್ಸ್ ದ ಮೆಟ್ರೋಪೋಲ್ ಹೋಟೆಲ್ ಇನ್ ಮೈಸೂರು ಅಂತ ನನಗೆ ಅನ್ನಿಸ್ತು. ಸೊ ಇಲ್ಲಿಂದ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಮಕ್ಕಳಿಗೆ ಆಟಾಡ್ಸೋಣ ಅಂತ ಮರೀನಾ ಸ್ಕ್ವೇರ್ ಮಾಲಿಗೆ ಕರ್ಕೊಂಡು ಹೋಗೋಣ ಅಂತ ಇದ್ದಿತ್ತು. ಬಟ್ ಅಲ್ಲಿ ಹೋಗ್ತಾ ನಮಗೆ ಎದುರುಗಡೆ ಆನ್ ದ ವೇ ವಾರ್ ಮೆಮೋರಿಯಲ್ ಪಾರ್ಕ್ ಸಿಕ್ತು. Not Suntec, it's yeah, Suntec Singapore. So ivaga bandirodu war memorial for civilians, not for soldiers but for civilians. ಸೊ ನಾವು ಬಂದಿರೋದು ಮರೀನಾ ಸ್ಕ್ವೇರ್ ಮಾಲ್ ಟು ಗೋ ಟು ದ ಕಿಡ್ಸ್ಟೋಪಿಯಾ ಅನ್ನೋ ಒಂದು ಕಿಡ್ಸ್ ಆಟ ಆಡೋವಂಥ ಒಂದು ಜಾಗ. ಸೊ ಇದನ್ನು ನಾವು ಆಲ್ರೆಡಿ ಬೆಂಗಳೂರಿಂದನೇ ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ, ಮಕ್ಕಳನ್ನ ಇಂಥ ಒಂದು ಪ್ಲೇ ಏರಿಯಾಗೆ ಕರ್ಕೊಂಡು ಹೋಗೋಣ ಅಂತ. ಸೊ ವಿ ಕೇಮ್ ಟು ಕಿಡ್ಸ್ಟೋಪಿಯಾ ಬಿಕಾಸ್ ನಮಗೆ ನಾವು ನೋಡಿರೋದ್ರಲ್ಲಿ ಎಲ್ಲ ರಿಸರ್ಚ್ ಮಾಡಿದಾಗ ಇದೇ ತುಂಬ ಚೆನ್ನಾಗಿ ಅನಿಸಿದ್ದು, ಬಿಕಾಸ್ ಇಟ್ ಈಸ್ ನೋನ್ ಟು ಹ್ಯಾವ್ ದ ಬಿಗ್ಗೆಸ್ಟ್ ಬಾಲ್ ಪೇಟ್ ಆ್ಯಂಡ್ ಎವ್ರಿಥಿಂಗ್. ಸೊ ಇಲ್ಲಿ ತುಂಬ ಆರ್ಗನೈಸ್ಡ್ ಆಗಿ ಸ್ಟ್ರೋಲರ್ ಏರಿಯಾ ಸಪ್ರೇಟ್ ಆಗಿತ್ತು ಆ್ಯಂಡ್ ವೇರಿಯಸ್ ಪ್ಲೇ ಝೋನ್ಸ್ ಥರ ಇತ್ತು. ಒಂದು ಫಾರ್ಮರ್ಸ್ ಮಾರ್ಕೆಟ್ ಇತ್ತು, ಆಮೇಲೆ ಬ್ಯೂಟಿ ಸ್ಟುಡಿಯೋ ಥರ ಇತ್ತು. ಎವ್ರಿಥಿಂಗ್ ವಾಸ್ ರಿಯಲಿ ನೈಸ್ ಆ್ಯಂಡ್ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗುವಂಥ ಒಂದು ಜಾಗ ಇದು. ಬೆಂಗಳೂರಲ್ಲೂ ನಾವು ಇಂಥ ಜಾಗಗಳಿಗೆ ತುಂಬ ಹೋಗ್ತಾ ಇರ್ತೀವಿ. ಸೊ ಸಿಂಗಪೋರಲ್ಲಿ ಇನ್ನೂ ಅಡ್ವಾನ್ಸ್ಡ್ ಇರೋದ್ರಿಂದ ಐ ರಿಯಲಿ ವಾಂಟೆಡ್ ಟು ಟೇಕ್ ದ ಕಿಡ್ಸ್ ದೇರ್. ಆ್ಯಂಡ್ ಅವ್ರಿಗಿಂತ ಜಾಸ್ತಿ ವಿ ಆಲ್ಸೋ ಹ್ಯಾಡ್ ಅ ಬ್ಲಾಸ್ಟ್ ಅಂತಲೇ ಹೇಳ್ಬೋದು. ಟು ಬಿ ಆನೆಸ್ಟ್, ದಿಸ್ ಇಸ್ ದ ಪರ್ಕ್ಸ್ ಆಫ್ ಬೀಯಿಂಗ್ ಅ ಮಿಲೇನಿಯಲ್ ಪೇರೆಂಟ್. ಬಿಕಾಸ್ ನಮ್ಮ ಟೈಮಲ್ಲಿ ಇದೆಲ್ಲ ಸ್ಟಾರ್ಟ್ ಆಗಿತ್ತು, ಬೌನ್ಸಿಂಗ್ ಕ್ಯಾಸಲ್ ಇರೋದು, ಬಾಲ್ ಪಿಟ್ ಇರೋದು, ಬಟ್ ಇಷ್ಟು ಚೆನ್ನಾಗಿ ಅಡ್ವಾನ್ಸ್ಡ್ ಆಗಿರ್ತಾ ಇರಲಿಲ್ಲ. ಸೊ ಬಿಕಾಸ್ ವಿ ಆರ್ ಸ್ಟಿಲ್ ಯಂಗ್ ಇನ್ ಎನರ್ಜೆಟಿಕ್, ನಾವು ಕೂಡ ಇನ್ವಾಲ್ವ್ ಆಗಿ ಮಕ್ಕಳ ಜೊತೆ ಆಟ ಆಡ್ಬೋದು. ಮಕ್ಕಳಿಗೆ ಅಂತ ಆಬ್ವಿಯಸ್ಲಿ ಮಾಡಿರೋದು, ಬಟ್ ಇಂಥ ಜಾಗಗಳಿಗೆ ನಾವು ಹೋದಾಗ ದ ಇನ್ನರ್ ಚೈಲ್ಡ್ನೆಸ್ ಕಮ್ಸ್ ಔಟ್ ಆ್ಯಂಡ್ ನಾವು ಕೂಡ ಕುತ್ಕೊಂಡು ಆಟ ಆಡಿದ್ವಿ. ಆ್ಯಂಡ್ ಐ ಥಿಂಕ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ಇಟ್ ವಾಸ್ ನಾಟ್ ಜಸ್ಟ್ ಫಾರ್ ಕಿಡ್ಸ್, ಇಟ್ ವಾಸ್ ಡೆಫಿನೆಟ್ಲಿ ಫಾರ್ ದ ಎಂಟೈರ್ ಫ್ಯಾಮಿಲಿ.
ವಾಪಸ್ ಬಾ ಹಂಗೆ. ಅವಳೆಲ್ಲ ನೋಡು. ಹಾಂ ಬಾ ವಾಪಸ್ಸು. ಚೆನ್ನಾಗಿ ಆಟ ಆಡಿ ಹೊಟ್ಟೆ ತುಂಬ ಹಸಿತು ಅಂತ ಎದುರುಗಡೆ ಇರೋ ಸನ್ಟೆಕ್ ಸಿಟಿ ಹೋಗಿ ಒಂದು ಥಾಯ್ ಬೀಚ್ ರೆಸ್ಟೋರೆಂಟಲ್ಲಿ ಊಟ ಮುಗಿಸ್ಕೊಂಡು ಓಷನ್ ಏರಿಯಂ ಕಡೆ ಹೊರಟ್ವಿ. ಓಷನ್ ಏರಿಯಂ ಇಟ್ಸ್ ಅ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಐ ರಿಯಲಿ ಲವ್ ದಿಸ್ ಪ್ಲೇಸ್. ನಾನು ಲಾಸ್ಟ್ ಟೈಮ್ ಕೂಡ ಬಂದಾಗ ಐ ರಿಯಲಿ ಎಂಜಾಯ್ಡ್ ಇಟ್. ಈ ಸತಿ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಈ ಸತಿ ಫುಲ್ ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನಿಮಗೆ ತುಂಬ ಎಕ್ಸಾಟಿಕ್ ಅಕ್ವಾಟಿಕ್ ಆ್ಯನಿಮಲ್ಸ್ ನೋಡೋ ಅಂಥ ಒಂದು ಅವಕಾಶ ಸಿಗುತ್ತೆ. ಸೊ ಡೆಫಿನೆಟ್ಲಿ ಮಿಸ್ ಮಾಡ್ಕೊಬೇಡಿ, ಡೆಫಿನೆಟಾಗಿ ಹೋಗಲೇಬೇಕಂತ ಜಾಗ. Does it look like a fried egg jelly? Yes, it does. Look at that. It looks like ಜೋರಾಗಿ ಹೇಳು. ಫಿಶಿಗೆ ಟಿಕಲ್ ಮಾಡ್ತೀಯಾ? You stand inside, there are lots of fishes. ಓಷನ್ ಏರಿಯಮಿಂದ ವಿಂಗ್ಸ್ ಆಫ್ ಟೈಮಿಗೆ ಒಂದು ವಾಕ್ವೇ ಇದೆ, ಸೆನ್ಸರಿ ಸ್ಕೇಪ್ ಅಂತ. ಇಟ್ ಈಸ್ ವೆರಿ ಬ್ಯೂಟಿಫುಲ್, ಬಟ್ ಮಕ್ಕಳಿಟ್ಕೊಂಡು ಅಷ್ಟು ನಡೆಯೋದಕ್ಕೆ ಆಗೋದಿಲ್ಲ ಅಂತ ನಾವು ಮೋನೋರೇಲ್ ತೊಗೊಂಡು 7:45 ಶೋಗೆ ಬಂದಿದ್ದೀವಿ ವಿಂಗ್ಸ್ ಆಫ್ ಟೈಮ್ ನೋಡೋದಕ್ಕೆ. ವಿ ಹ್ಯಾಡ್ ಅ ರಿಯಲಿ ಲಾಂಗ್ ಡೇ. ಸೊ ನಮಗೆ ಅಲ್ಲಿಂದ ಮತ್ತೆ ಮೋನೋರೇಲಲ್ಲಿ ಬರೋದಕ್ಕಾಗಲ್ಲ ಅಂತ ಟ್ಯಾಕ್ಸಿ ತೊಗೊಂಡು ಕ್ಲಾಕಿ ಸ್ಕ್ವೇ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ ಫಾರ್ ಡಿನ್ನರ್. ಕ್ಲಾಕಿ ಸ್ಕ್ವೇಯಲ್ಲಿ ಏನಪ್ಪ ಅಂದರೆ ಕಂಪ್ಲೀಟಾಗಿ ರಿವರ್ ಫ್ರಂಟಲ್ಲಿ ಎಷ್ಟೊಂದು ಹೋಟೆಲ್ಸ್ ಇರ್ತವೆ. ಯು ಕ್ಯಾನ್ ಚೂಸ್ ಎನಿ. ದರ್ಸ್ ಲೈವ್ ಮ್ಯೂಸಿಕ್, ಕ್ಯಾರಿಯೋಕೆ ಹೋಟೆಲ್ಸ್ ಆ್ಯಂಡ್ ಅ ಲಾಡ್ ಆಫ್ ಗುಡ್ ಸ್ಟಫ್. ಕ್ಲಾಕಿ ಸ್ಕ್ವೇಯಿಂದ ನಿಮಗೆ ರಿವರ್ ಕ್ರೂಸಿಗೆ ಕೂಡ ಆ್ಯಕ್ಸಸ್ ಇದೆ ಫಾರ್ $28. ಸೊ ಬೇಕಂದರೆ ಇಂಟ್ರೆಸ್ಟ್ ಇರೋರು ಹೋಗ್ಬೋದು. ಆ್ಯಂಡ್ ಇಲ್ಲಿ ನನಗೆ ಆಯಿಸ್ಟರ್ಸ್ ಟ್ರೈ ಮಾಡೋಣ ಅಂತಿತ್ತು, ಸೊ ಅದನ್ನು ಕೂಡ ಟ್ರೈ ಮಾಡಿದೆ. ಆ್ಯಂಡ್ ಸಿಂಗಪೋರ್ ಸ್ಲಿಂಗ್ ಶಾಟ್ ಕೂಡ ಇತ್ತು. ಬೇಸಿಕ್ಲಿ ಇಟ್ಸ್ ಎ ರೈಡ್ ವಿಚ್ ಕ್ಯಾಟಪುಲ್ಸ್ ಯು ಇನ್ ಟು ದ ಸ್ಕೈ ಆ್ಯಂಡ್ ನೀವು ಮೇಲ್ಗಡೆಯಿಂದ ವ್ಯೂ ನೋಡ್ಬೋದು. ಬಟ್ ಇಟ್ ವಾಸ್ ಸ್ಕೇರಿ, ಸೊ ನಾನೇನು ಹೋಗಲಿಲ್ಲ. ದಿಸ್ ಇಸ್ ಡೇ 5 ಇನ್ ಮೈ ಸಿಂಗಪೋರ್ ಟ್ರಿಪ್ ಆ್ಯಂಡ್ ನಾವಿವತ್ತು ಹೋಗ್ತಾ ಇದ್ದೀವಿ ಸಿಂಗಪೋರ್ ಝೂಗೆ. ಸೊ ಸಿಂಗಪೋರ್ ಝೂ ಇರೋದು ಸಿಂಗಪೋರಿನ ಮ್ಯಾಂಡೈ ರಿಸರ್ವ್ನಲ್ಲಿ. ಈ ಮ್ಯಾಂಡೈ ರಿಸರ್ವ್ನಲ್ಲಿ ನಿಮಗೆ ಆಲ್ಮೋಸ್ಟ್ 5 ಬೇರೆ ಬೇರೆ ಅಟ್ರಾಕ್ಷನ್ಸ್ ಇರುತ್ತೆ. ಒಂದು ಸಿಂಗಪೋರ್ ಝೂ, ಇನ್ನೊಂದು ರಿವರ್ ವಂಡರ್ಸ್ ಅನ್ನೋ ಒಂದು ಜಾಗ, ಕ್ಯೂರಿಯಾಸಿಟಿ ಕೋವ್ ಅನ್ನೋದೊಂದು ಜಾಗ, ಆ್ಯಂಡ್ ದೆನ್ ವಿ ಹ್ಯಾವ್ ದ ರೀನ್ ಫಾರೆಸ್ಟ್ ಝೋನ್ ಅಂತ ಬಂದಿದೆ. ಆಮೇಲೆ ಇನ್ನೊಂದು ಬಂದು ಬರ್ಡ್ಸ್ ಆಫ್ ಪ್ಯಾರಡೈಸ್. ಸೊ ನಾವು ಇವತ್ತಿನ ದಿವಸ ಬರೀ ಸಿಂಗಪೋರ್ ಝೂ ಮಾಡ್ತಾ ಇದ್ದೀವಿ ಆ್ಯಂಡ್ ಅದ್ರ ಜೊತೆಗೆ ಬರ್ಡ್ಸ್ ಆಫ್ ಪ್ಯಾರಡೈಸ್ ಕೂಡ ಮಾಡ್ತಾ ಇದ್ದೀವಿ. ಸೊ ಏನಪ್ಪ ಅಂದರೆ ಸಿಂಗಪೋರ್ ಝೂ ಸಿಕ್ಕಾಪಟ್ಟೆ ದೊಡ್ಡದು, ಎಲ್ಲನೂ ಓಪನ್ ಆಗೇ ಇದೆ. ಎಲ್ಲ ಆ್ಯನಿಮಲ್ಸು ಎನ್ಕ್ಲೋಜರ್ಸಲ್ಲಿಲ್ಲ, ದೇ ಆರ್ ಆಲ್ ಓಪನ್. ಸೊ ನೀವು ತುಂಬ ಹತ್ತಿರದಿಂದ ಆ್ಯನಿಮಲ್ಸ್ನ ನೋಡ್ಬೋದು.
ದ್ಯಾಟ್ ಬೀಯಿಂಗ್ ಸೆಡ್ ಇಲ್ಲಿ ನಮಗೆ ಆ್ಯನಿಮಲ್ಸ್ ಸ್ವಲ್ಪ ಅಷ್ಟು ಏನು ಎಕ್ಸಾಟಿಕ್ ಆಗಿ ಏನು ಅನಿಸಲಿಲ್ಲ. ತುಂಬ ಕಮ್ಮಿ ಆ್ಯನಿಮಲ್ಸ್ ಇದ್ವು. ಆಮೇಲೆ ಈವನ್ ಟೈಗರ್ ಎಷ್ಟು ಚಿಕ್ಕದಾಗಿತ್ತು ಅನಿಸ್ತು ನಮಗೆ. ಇನ್ಫ್ಯಾಕ್ಟ್ ವಿ ವರ್ ಮೋರ್ ಮೆಸ್ಮರೈಸ್ಡ್ ಇನ್ ದ ಮೈಸೂರು ಝೂ ಇಟ್ ಸೆಲ್ಫ್. ನಾವು ಎಷ್ಟೊಂದು ಸತಿ ಮಾತಾಡ್ಕೋತಾ ಇದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ದ್ಯಾಟ್ ಮೈಸೂರು ಝೂ ಅಲ್ಲಿರೋ ಆ್ಯನಿಮಲ್ಸ್ಗೆ ಈ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾಗಿರುತ್ತೆ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಇಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್. ಬಟ್ ಇಲ್ಲಿರೋ ಆ್ಯನಿಮಲ್ಸ್ ಎಲ್ಲ ಪ್ರಿಟಿ ಬೇಸಿಕ್ ಆ್ಯಂಡ್ ಮೀಡಿಯಾಕರ್ ಅನಿಸ್ತು ನಮಗೆ. ಬಟ್ ಏನಪ್ಪ ಅಂದರೆ ಈ ಝೂ ಇಂಟ್ರಾಕ್ಟಿವ್ ಆಗಿದೆ, ಶೋಸ್ ಇದೆ, ಆಮೇಲೆ ಆ್ಯನಿಮಲ್ಸ್ಗೆ ಫೀಡಿಂಗ್ ಎಲ್ಲ ಮಾಡ್ಬೋದು. ಆ್ಯಂಡ್ ದಿಸ್ ವಾಸ್ ಒನ್ ಆಫ್ ದ ಶೋ ದಟ್ ವಿ ವೆಂಟ್ ಟು. ಇಟ್ ವಾಸ್ ದಿಸ್ ಫ್ಲಾಶ್ ಶೋ. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಈ ಝೂ ತುಂಬ ಇಂಟ್ರಾಕ್ಟಿವ್. ಸೊ ಅವ್ರ ಫೀಡಿಂಗ್ ಶೆಡ್ಯೂಲ್ಸ್ ಜೊತೆಗೆ ನಿಮಗೆ ಗೈಡೆಡ್ ಟೂರ್ಸ್ ಕೂಡ ಸಿಗುತ್ತೆ ಈಚ್ ಝೋನಲ್ಲಿ. ಸೊ ಇದು ಪ್ರೈಮೇಟ್ ಕಿಂಗ್ಡಮಲ್ಲಿ ನಮಗೆ ಒಂದು ಫೀಡಿಂಗ್ ಸೆಷನ್ನ ನಾವು ನೋಡ್ಕೊಂಡು ಬಂದ್ವಿ. Is accompanied by two lovely ladies here. So these species here loves to spend most of their time high up on the tree. ಅಲ್ಲಿ ನೋಡಿದ್ರೆ ಒಂದು ಒರಾಂಗುಟನ್ ಫ್ರೀಯಾಗಿ ಬಿಟ್ಟವ್ರೆ. ಇಲ್ಲಿ ನನ್ನ ಮಗಳು ಇಲ್ಲಿ ರಾಗಿ ಚಿಪ್ಸ್ ತಿಂತಾ ಇದ್ದಾಳೆ. ನಂಗೆ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಭಯ ಆಗ್ತಾ ಇದೆ, ನೀವಾದರೂ ಬಂದು ಕಿತ್ಕೊಂಡ್ಬಿಟ್ರೆ ಅಂತ. ಬಟ್ ಬರಲ್ಲ ಅನಿಸುತ್ತೆ. ಇದು ಹಲೋ, ಸುಮ್ಮನೆ ಇದ್ಬಿಡು, ಏನೋ ಮಾಡ್ಬೇಡ. ನೋಡಲಿ ಸ್ನಾನ ಮಾಡ್ತಿದ್ದೆ ಅಲ್ಲಿ. ಝೂ ಅಲ್ಲೇ ಏನದು? ನೀನೇ ಹೇಳು ಏನದು ಅಂತ. ಝೂ ಮುಗಿಸ್ಕೊಂಡು ನಾವು ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿರುವಂಥ ಫ್ರೀ ಬಸ್ ಸರ್ವಿಸ್ನ ತೊಗೊಂಡು ನಾವು ಬರ್ಡ್ಸ್ ಆಫ್ ಪ್ಯಾರಡೈಸಿಗೆ ಹೋದ್ವಿ. ಅಲ್ಲಿ ಮಂಡೈ ರಿಸರ್ವಲ್ಲೇ ಇರುವಂತಹ ಬರ್ಡ್ಸ್ ಆಫ್ ಪ್ಯಾರಡೈಸ್ ಎಂಟ್ರೆನ್ಸಲ್ಲಿ ಈ ಥರ ಬ್ಯೂಟಿಫುಲ್ ಆಗಿರೋ ಒಂದು ವಾಟರ್ಫಾಲ್ ಕೂಡ ಇತ್ತು. ಆ್ಯಂಡ್ ದಿಸ್ ವಾಸ್ ದ ವೆರಿ ಬ್ಯೂಟಿಫುಲ್ ಬರ್ಡ್ಸ್ ಆಫ್ ಪ್ಯಾರಡೈಸ್. ಟು ಬಿ ವೆರಿ ಆನೆಸ್ಟ್, ಇದು ನಮಗೆ ತುಂಬ ವರ್ತ್ ಅನಿಸ್ತು. ಸೊ ನಾವಲ್ಲಿ ಪ್ರೆಡೆಟರ್ಸ್ನ ಶೋ 2:30 ಇತ್ತು ಆ್ಯಂಡ್ ವಿ ವಾಂಟೆಡ್ ಟು ಕ್ಯಾಚ್ ದಟ್. ಹಾಗಾಗಿ ನಾವು ಬೇಗ ಹುಡ್ಕೊಂಡು They also have incredible eyesight and binocular vision. See the right over there, very beautiful and very majestic. And I think it's about time. Speaking of scavengers, right? Do we have one more right? Okay, one more, it's right over there. Maina? ಶೋ ಮುಗಿಸ್ಕೊಂಡು ಹೊರಗೆ ಬರ್ತಲೇ ನಮಗೆ ಕಾಣಿಸಿದ್ದು ಇದೊಂದು ಸ್ಪ್ಲ್ಯಾಶ್ ಝೋನ್ ಥರ ಮಕ್ಕಳಿಗೆ ಆಟ ಆಡೋದಕ್ಕೆ. ಆ್ಯಂಡ್ ಆಲ್ಸೋ ಟ್ರೀ ಟಾಪ್ ಪ್ಲೇ ಅನ್ನೋ ಒಂದು ಎಂಟೈರ್ ಜಂಗಲ್ ಜಿಮ್ ಥರ ಮಾಡಿದರು. ಇಟ್ ವಾಸ್ ರಿಯಲಿ ನೈಸ್. ನನಗನ್ಸೋ ಪ್ರಕಾರ ಫಸ್ಟ್ ಬರ್ಡ್ಸ್ ಆಫ್ ಪ್ಯಾರಡೈಸ್ ಬಂದು ಮಕ್ಕಳಿರೋರು ಇವೆಲ್ಲ ಆಟ ಆಡಿಕೊಂಡು ಬರ್ಡ್ಸ್ ಆಫ್ ಪ್ಯಾರಡೈಸ್ ನೋಡಿಕೊಂಡು ಆಫ್ಟರ್ ದ್ಯಾಟ್ ಮೇ ಬಿ ವಿ ಕ್ಯಾನ್ ಪ್ಲ್ಯಾನ್ ಗೋಯಿಂಗ್ ಟು ದ ಝೂ. ಬಟ್ ಟು ಬಿ ಆನೆಸ್ಟ್ ನನಗೆ ಝೂ ಅಷ್ಟು ವರ್ತ್ ಅನಿಸಿಲ್ಲ. ಐ ರಿಯಲಿ ಎಂಜಾಯ್ಡ್ ಬರ್ಡ್ಸ್ ಆಫ್ ಪ್ಯಾರಡೈಸ್ ಬಿಕಾಸ್ ದ ಬರ್ಡ್ಸ್ ಆರ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸೋ ಪ್ರಿಟಿ. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಈ ಲೊಕೇಶನ್ಸ್. ಇನ್ಫ್ರಾಸ್ಟ್ರಕ್ಚರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಯು ಕ್ಯಾನ್ ಗೋ ರಿಲಿ ಕ್ಲೋಸ್ ಅಪ್ ಟು ದ ವಾಟರ್ಫಾಲ್. that's where I'm going now. ಉಲ್ಟಾ rings on them, dude. Numbered rings. ಸಖತ್ತಾಗಿತ್ತಲ್ಲ. ಮರದ ಮೇಲೆ ಇಲ್ಲಿನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹತ್ಕೊಂಡು ಓಡೋಯ್ತು. ನಾನು ಸ್ಕ್ರೀಲ್ ಅಂತ ನೋಡಿದ್ರೆ ಇಲಿ ಅದು.
ನಿಮಿಷ ಇರು. ಬರ್ಡ್ಸ್ ಆಫ್ ಪ್ಯಾರಡೈಸ್ನ ಎಲ್ಲ ಅಟ್ರಾಕ್ಷನ್ಸ್ನ ನೋಡಿಕೊಂಡು ವಿ ವೆಂಟ್ ಟು ದಿ ಆಂಫಿ ಥಿಯೇಟರ್ ಅಗೇನ್ ಟು ವಾಚ್ ದ 5 PM ಶೋ. ಇದು ಎಲ್ಲ ಬರ್ಡ್ಸ್ ಅವ್ರ ಹತ್ರ ಇರೋ ಎಲ್ಲ ಬರ್ಡ್ಸ್ನ ತಂದು ಮಾಡುವಂಥ ಶೋ. ಇಟ್ ವಾಸ್ ಅಮೇಝಿಂಗ್. Hello, Anna. Wow, nice and sweet hello. But listen up because he's gonna tell you his name. Anna. Wow, did you catch that? Okay, let's try this one more time. Okay, can you tell everyone here what's your name? Anna. Amigo is his name. Alright, Amigo. There's so many. ಅದೇ ಅಷ್ಟು ಸೌಂಡ್ ಮಾಡ್ತದೆ ಇದು. ಇನ್ನೂ ಮಾಡ್ತಾ ಇದ್ದಾವೆ ಯಾವುದೋ. ಸಡನ್ನಾಗಿ ಹಾರ್ಕೊಂಡು ಬಂತು. ಇಟ್ಸ್ ಅ ಶೋ ಆಫ್ ಫ್ಲಮಿಂಗೋಸ್. Thank you for joining us on our adventure and happy birthday! Bye everyone! ಯಾವ್ದು ಮೊಟ್ಟೆ ಒಳಗಡೆ ಇರೋದು? ಬಾರೋ ಇಲ್ಲ ನೀನು ಮೊಟ್ಟೆ ಒಳಗಡೆ ಕೂತ್ಕೋ. ಅಷ್ಟು ಯಾವ್ದದು ಮೊಟ್ಟೆ ಒಳಗಡೆ ಇರೋದು? ಫುಲ್ ಫನ್. ಇವಾಗ ಮೊಟ್ಟೆ ಒಳಗಡೆ ರಿಯಲ್ ಮೊಟ್ಟೆ ಒಳಗಡೆ ಹೋಗ್ಬೇಕಂತ ಕೋಳಿ ಮೊಟ್ಟೆ. ಅಶ್ವಿ ಇದೇನಿದು? ಯಸ್, ವರ್ಕ್ ಆಗ್ತಾ ಇಲ್ಲ ಅದು. ರಾತ್ರಿ ನಾವು ಡಿನ್ನರ್ ಮಾಡಿಕೊಂಡು ಮುಸ್ತಫಾ ಸೆಂಟರಿಗೆ ಹೋದ್ವಿ. ನಮ್ಮ ರೂಮ್ ಪಕ್ಕದಲ್ಲೇ ಇತ್ತು. ಸೊ ವಿ ವಾಂಟೆಡ್ ಟು ಚೆಕ್ ಇಟ್ ಔಟ್. ಮುಸ್ತಫಾ ಸೆಂಟರಲ್ಲಿ ಯು ನೇಮ್ ಇಟ್ ಆ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಇಫ್ ಯು ವಾಂಟ್ ಬೈ ಗಿಫ್ಟ್ಸ್ ಅಂಡ್ ಸೊವೆನಿಯರ್ಸ್ ಫಾರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಡೆಫಿನೆಟ್ ಆಗಿ ಈ ಜಾಗನ ವಿಸಿಟ್ ಮಾಡಬಹುದು. ಸೊ ಇಲ್ಲಿ ನನಗೆ ಟಾರ್ಚ್ಗಳು ತುಂಬ ಫ್ಯಾಸಿನೇಟ್ ಆದವು. ಸೊ ವಿ ಬಾಟ್ ಅ ಬಂಚ್ ಆಫ್ ಟಾರ್ಚಸ್ ಟು ಬಿ ವೆರಿ ಆನೆಸ್ಟ್. ಇದು ನೋಡಿದ್ದು ನೀನು ಯಾವಾಗ ಹ್ಯಾಂಗ್ ಮಾಡ್ಕೊಂಡು ಮಾಡ್ತೀಯಲ್ಲ ಯಾವಾಗ. $8 ಅದಕ್ಕಿಂತ ಚೆನ್ನಾಗಿದೆ. SP ಲೇನ್, ಅಮೆಝಾನ್, ಚಿಕ್ಕಪೇಟೆ ಎಲ್ಲ ಸೇರಿದ್ರೆ ಮುಸ್ತಫಾ ಸೆಂಟ್ರ್ ಆಗುತ್ತೆ. ಏನು ಬೇಕೋ ಎಲ್ಲದೂ ಇದೆ ಇಲ್ಲಿ. ಸೊ ನನ್ನ ಮಗಳಿಗೆ ಈ ಟಾಯ್ ಕೊಡಿಸ್ಕೊಂಡ್ಲು ಅಂದರೆ ಸಿಕ್ಕಾಪಡೆ ಹಠ ಮಾಡಿದ್ಲು, ಇದು ಬೇಕೇ ಬೇಕು ಅಂತ. ಅಂದರೆ ಇದೇ ಥರ ಇನ್ನೊಂದು ವರ್ಷನ್ ಬೇಕು ಅಂದಿದ್ಲು. ಬಟ್ ನಾನು ಹೆಂಗೂ ಡೈವರ್ಟ್ ಮಾಡಿ ಈ ಟಾಯ್ ಈ ಟಾಯ್ಗೆ ಕನ್ವಿನ್ಸ್ ಮಾಡಿದೆ ಬಿಕಾಸ್ ಐ ಲೈಕ್ ದಿಸ್ ಬೆಟರ್ ಫಾರ್ ಹರ್. ಇಲ್ಲಿ ಮೀಟರ್ ಲೆಕ್ಕದ ಫ್ಯಾಬ್ರಿಕ್ಕು ಸಿಗುತ್ತೆ. ಆ್ಯಂಡ್ ದ ಬುಟೀಕ್ ಮ್ಯಾನೇಜರ್ ಇನ್ ಮೀ ಕೈಂಡ್ ಆಫ್ ಗಾಟ್ ಫ್ಯಾಸಿನೇಟೆಡ್. ಬಟ್ ಪ್ರಿಟಿ ಎಕ್ಸ್ಪೆನ್ಸಿವ್ ಇತ್ತು ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ದರ್ ವಾಸ್ ವೇರಿಯಸ್ ಕ್ಯೂಟ್ ಸ್ಟಾಫ್ ಆ್ಯಂಡ್ ಸೊವಿನಿಯರ್ಸ್ ಆ್ಯಂಡ್ ಜಸ್ಟ್ ಸಮ್ ರಿಯಲಿ ಗುಡ್ ಸ್ಟಾಫ್ ಹಿಯರ್. Mustafa jewelry. You want to come back for it? Yeah, tomorrow we might try. ಸೊ ದಿ ಅಡ್ವೊಕೇಟ್ ಅಂಡ್ ಮೀ ಸ್ಪಾಟೆಡ್ ದಿಸ್ ಸೈನ್ ಅಪೀಲ್ ಫಾರ್ ವಿಟ್ನೆಸ್ ಅಂತ ಫಾರ್ ಅ ಫೇಟಲ್ ಆಕ್ಸಿಡೆಂಟ್. ಅಷ್ಟೆಲ್ಲ CCTV ಇದ್ರೂ ಐ ವಿಟ್ನೆಸ್ ಬೇಕು ಅಂತ ಈ ಥರ ಅಪೀಲ್ ಹಾಕಿದ್ದಾರೆ, ಪಬ್ಲಿಕ್ ಅಪೀಲ್. ಸೊ ಐ ಥಿಂಕ್ ಇಟ್ಸ್ ವೆರಿ ಕೂಲ್. ಸೊ ಇಟ್ಸ್ ಆರ್ ಲಾಸ್ಟ್ ಡೇ ಹಿಯರ್. ಆ್ಯಂಡ್ ಇವತ್ತು ನಾವು ಬಂದಿದ್ದೀವಿ ಸಿಂಗಪೋರ್ಸ್ ಲಾರ್ಜೆಸ್ಟ್ ಔಟ್ಲೆಟ್ ಮಾಲ್ IAM
ಶಾಪಿಂಗ್ ಫುಟೇಜಸ್ ತೊಗೊಳ್ಳಿಲ್ಲ, ಬಟ್ ದಿಸ್ ಇಸ್ ಹೌ ಮಚ್ ವಿ ಆ್ಯಕ್ಚುಲಿ ಶಾಪ್, ಮೋಸ್ಟ್ಲಿ ಜಸ್ಟ್ ಗಿಫ್ಟ್ಸ್. ಮೆಕ್ಯಾನಿಕ್ ಅಂಗಡಿ ಎಲ್ಲ ಇದೆ. $10, 10 GB data, 500 local calls, 50 SMS. Charge for free balance. For $10, $1.50. For $20, $3. ಏ ಥೋ, ಅದೇನು ಚೆನ್ನಾಗಿದೆ. ಸೊ ದಿಸ್ ಇಸ್ ಸರ್ಗೂನ್ ರೋಡ್ ಇನ್ ಲಿಟಲ್ ಇಂಡಿಯಾ. ಸೊ ಇಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ಇಂಡಿಯಲ್ಲಿ ನಿಮ್ಗೆ ಏನೇನು ಸಿಗುತ್ತೋ ಎಲ್ಲನೂ ಸಿಗುತ್ತೆ. ಆ್ಯಂಡ್ ವಿ ಆರ್ ವಾಕಿಂಗ್ ಟು ಅ ರೆಸ್ಟೋರೆಂಟ್ ಕಾಲ್ಡ್ ಖಾನ್ಸಾಮ. ಇದು ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಆಗಿದೆ ಆ್ಯಂಡ್ ದ ಫುಡ್ ವಾಸ್ ರಿಯಲಿ ರಿಯಲಿ ನೈಸ್. ನಾನು ಇಲ್ಲಿ ಕೂಡ ಬಂದು ಪಾನಿಪುರಿ ತಿಂದೆ, ಬಿಕಾಸ್ ಪಾನಿಪುರಿ ಇಸ್ ಟ್ರೂ ಲವ್. ಆ್ಯಂಡ್ ಫೈನಲಿ ವಿ ಆರ್ ಹಿಯರ್ ಅಟ್ ಮ್ಯೂಸಿಯಮ್ ಆಫ್ ಐಸ್ ಕ್ರೀಮ್. ಈ ಪರ್ಟಿಕ್ಯುಲರ್ ಮ್ಯೂಸಿಯಮ್ ಆಫ್ ಐಸ್ ಕ್ರೀಮ್ನ ನಾನು ನಮ್ಮ ಐಟಿನರಿಲಿ ಏನಕ್ಕೆ ಹಾಕ್ಕೊಂಡೆ ಅಂದರೆ, ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಲಾಸ್ ಆ್ಯಂಜಲೀಸಲ್ಲಿರುವಂಥ ಬ್ರಾಂಚ್ನ ತುಂಬ ನೋಡಿದ್ದೆ ಆ್ಯಂಡ್ ಐ ವಾಸ್ ರಿಯಲಿ ಫ್ಯಾಸಿನೇಟೆಡ್. ಸಿಂಗಪೂರಲ್ಲಿ ಇದೆ ಅಂತ ಗೊತ್ತಾಗಿದ ತಕ್ಷಣ ನನಗೆ ಗೊತ್ತಿತ್ತು ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ಈ ಜಾಗ, ಬಿಕಾಸ್ 1 ಶಿ ಲವ್ಸ್ ಐಸ್ ಕ್ರೀಮ್ಸ್ ಆ್ಯಂಡ್ 2 ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಎವ್ರಿಥಿಂಗ್ ಹಿಯರ್ ಇಸ್ ಪಿಂಕ್, ಸೊ ಹೌ ಕೆನ್ ವಿ ನಾಟ್ ಗೋ. ಡೆಫಿನೆಟಾಗಿ ಇದನ್ನು ಮಕ್ಕಳಿರೋರಿಗೆ ನಾನು ಡೆಫಿನೆಟಾಗಿ ರೆಕಮೆಂಡ್ ಮಾಡ್ತೀನಿ. ಯು ಹ್ಯಾವ್ ಟು ವಿಸಿಟ್ ಹಿಯರ್. ಒಂದೇ ಸಿಂಗಪೂರ್ ಅಂತೆ ಸುಖಿ. ವಾವ್ ಅಶ್ವಿ, come here. We'll take a multi-mirror photo, 3 of us. This is it. Ice cream sandwich. You press it down for 10 seconds. Ashwi. Take it off now. 10 seconds. Don't worry. Sure. Like your new tattoo? Good job. Strawberry speculoos and Mulberry bay leaves, strawberry speculoos. and one hot cocoa with marshmallows. What do you want? Cookie cinnamon dough. Oh, this one has beef. Beef, I don't want This that. one has beef. But I'll take cinnamon cookie dough. Okay, you want to mix it with another spoon? Queen's Diner.
ಅಶ್ವಿ ಬನ್ನಿ ಬನ್ನಿ ನಡ್ರಿ 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 banana room, we're going into the banana room. Ooh, party room. It's a party room. Ooh. Yeah. I'm here. I'm here. I'm here. ಸೊ ಮ್ಯೂಸಿಯಮ್ ಆಫ್ ಐಸ್ ಕ್ರೀಮ್ ಮುಗಿಸ್ಕೊಂಡು ನಾವು ಹೊರಟ್ವಿ ಆರ್ಚರ್ಡ್ ಸ್ಟ್ರೀಟ್ಗೆ. ಅಲ್ಲಿ ಫುಲ್ ಕ್ರಿಸ್ಮಸ್ ಡೆಕೋರೇಷನ್ಸ್ ಹಾಕಿದ್ರು. ಒನ್ ವಿ ವಾಂಟೆಡ್ ಟು ಬೈ ದಿ ಆ್ಯಪಲ್ ಐಫೋನ್ 17 Pro Max ಫಾರ್ ಮೈ ಫಾದರ್. ಇನ್ನೊಂದು ನನ್ನ ಸೆಲ್ಫಿಗೆ ವ್ಲಾಗಿಂಗ್ ಕ್ಯಾಮ್ರಾ DJI ಇದು ಕ್ರಿಯೇಟರ್ಸ್ ಕಾಂಬೋ ತೊಗೊಳ್ಳೋಣ ಅಂತ. ಸೊ ಈಗ ಫೈನಲಿ ಐ ಹ್ಯಾವ್ ಮೈ ಹ್ಯಾಂಡ್ಸ್ ಆನ್ ದ DJI ಕ್ರಿಯೇಟರ್ಸ್ ಕಾಂಬೋ ಕ್ಯಾಮ್ರಾ. ಸೊ 2026ಅಲ್ಲಿ ನಾನು ಕನ್ಸಿಸ್ಟೆಂಟಾಗಿ ವ್ಲಾಗಿಂಗ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಹೋಪ್ಫುಲಿ ಐ ಕ್ಯಾನ್ ಸ್ಟಿಕ್ ಟು ಇಟ್. ಫೈನಲ್ ಡೇ ವಿಚ್ ಇಸ್ ದ ಲಾಸ್ಟ್ ಡೇ ನಾವು ಎಂಟೈರ್ ಡೇ ಏರ್ಪೋರ್ಟಲ್ಲಿ ಸ್ಪೆಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಏನು ಗೊತ್ತಾ, ನಾವು ಸಿಂಗಪೂರಿಗೆ ಬಂದು ಮರ್ಲಯನ್ ಪಾರ್ಕ್ಗೆ ಹೋಗಿರಲಿಲ್ಲ. ಸೊ ವಿ ಡಿಸೈಡೆಡ್ ದಟ್ ಬಿಫೋರ್ ವಿ ಹೆಡ್ ಟು ದ ಏರ್ಪೋರ್ಟ್ ವಿ ಶುಡ್ ಗೋ ಟು ಮರ್ಲಯನ್ ಪಾರ್ಕ್. ನಮ್ಮನೆಲ್ಲ ಟ್ರ್ಯಾಕ್ಟರ್ ಬರ್ತವೆ, 4 ಜನ ಬರ್ತಾರೆ ಎತ್ತೆ ಹಾಕ್ಬಿಟ್ಟು ಎತ್ಕೊಂಡು ಹೋಗ್ತಾರೆ. ಇಲ್ಲಿ ಜನ ಸಿಗಲ್ಲ, ಅದಕ್ಕೆ ಹಾಕ್ಬಿಟ್ಟು ಹೋಗ್ತಾರೆ. ಎತ್ತಿ ಹೇಳ್ಕೊಂತಾರೆ ಮಿಷಿನ್ ಅಶ್ವಿ ನೋಡೋದು ಹೇಗೆ ಎತ್ಕೊಂತ ನೋಡ್ದ ಲಾರಿ. ಆಯ್ತು ಆಫ್ ಮಾಡೋದು ಹೋಗೋದಂಗೆ ಹೇಳ್ತೀವಿ. ಮರ್ಲಯನ್ ಪಾರ್ಕಲ್ಲಿ ವ್ಯೂಸ್ ಸಖತ್ತಾಗಿದೆ. ಆಲ್ಮೋಸ್ಟ್ ಎಂಟೈರ್ ಸಿಂಗಪೂರಿನ ಸ್ಕೈಲೈನ್ ಏನೇನು ಮೇನ್ ಅಟ್ರಾಕ್ಷನ್ಸ್ ಇದೆ ಎಲ್ಲ ಕಾಣಿಸುತ್ತೆ ನಿಮಗೆ. ಸೊ ಇಟ್ಸ್ ಅ ಗ್ರೇಟ್ ಫೋಟೋ ಆಪ್. ಆ್ಯಂಡ್ ಅಫ್ಕೋರ್ಸ್ ದ ಮರ್ಲಯನ್ ಇಟ್ ಸೆಲ್ಫ್ ಇದು ವೆಲ್ತು ಮತ್ತು ಪ್ರಾಸ್ಪೆರಿಟಿನ ಜಾಸ್ತಿ ಮಾಡುತ್ತೆ ಅಂತಾರೆ ಈ ಪರ್ಟಿಕ್ಯುಲರ್ ಎಂಬ್ಲಮ್. ಹಾಗಾಗಿ ಇದು ಸಿಂಗಪೂರಿನ ಮೇನ್ ಎಂಬ್ಲಮ್ ಕೂಡ. ಸೊ ಇದನ್ನ ನೋಡೋದು ಸಂಜು ವಾಟ್ ಇಸ್ ದಿಸ್ ಪ್ಲೇಸ್ ಅಶ್ವಿ? ಎಲ್ಲಿ ಬಂದಿದ್ದೀವಿ ನಾವು? ಸ್ಯಾಂಕಿ ಟ್ಯಾಂಕ ಇದು? ಸ್ಯಾಂಕಿ ಟ್ಯಾಂಕ ಇದು? ತಾತ ಇಲ್ಲಲ್ಲ ವಾಕಿಂಗ್ ಬರೋದು ದಿನ? ಹೌದಾ, ಸರಿ ಬಾ ಲಯನ್ ನೋಡೋಣ. ಮರ್ಲಯಾನ್ ಪಾರ್ಕಲ್ಲಿ ಸ್ವಲ್ಪ ಟೈಮ್ ಕಳೆದು ನಾವು ಡೈರೆಕ್ಟಾಗಿ ಹೋದ್ವಿ ಏರ್ಪೋರ್ಟಿಗೆ. ಸೊ ಇಲ್ಲಿರುವಂಥ ಚಾಂಗಿ ಏರ್ಪೋರ್ಟ್ ಇಟ್ ಇಸ್ ವೆರಿ ಫೇಮಸ್, ಎಲ್ರಿಗೂ ಗೊತ್ತಿರೋ ಹಂಗೆ ತುಂಬಾ ಅಟ್ರಾಕ್ಷನ್ಸ್ ಇದೆ. ಆ್ಯಂಡ್ ಇಲ್ಲಿ 4 ಟರ್ಮಿನಲ್ಗಳಿದ್ದಾವೆ. ರೀಸೆಂಟಾಗಿ ಡಿಸ್ನಿ ಅವರು ಅವ್ರ ಕ್ರೂಸ್ ಲೈನ್ನ ಸಿಂಗಪೂರಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಅವ್ರ ಎಂಟೈರ್ ಪ್ರಮೋಷನಲ್ ಪಾಪಪ್ನ ಎಂಟೈರ್ ಏರ್ಪೋರ್ಟಲ್ಲಿ ಇಟ್ಟಿದ್ರು. ಇಟ್ ವಾಸ್ ರಿಯಲಿ ನೈಸ್. ಅಶ್ವಿಗೆ ತುಂಬ ಇಷ್ಟ ಆಯಿತು. ಸೊ ಟರ್ಮಿನಲ್ 1 ಬಂದು ಇಲ್ಲಿ ಈ ಫೇಮಸ್ ಫೌಂಟೇನ್ ಇದೆ. ಸೊ ಇದು ಎಲ್ಲರಿಗೂ ಆಕ್ಸೆಸಿಬಲ್. ನಾವು ಏರ್ಪೋರ್ಟಿಂದ ಫ್ಲೈ ಮಾಡ್ತಾ ಇರಬೇಕು ಅಂತಲೇ ಏನಿಲ್ಲ. ಇಟ್ ಈಸ್ ಆಕ್ಸೆಸಿಬಲ್ ಟು ಆಲ್. ಇಲ್ಲಿ ಮಾಲ್ ಕೂಡ ಇದೆ. ಸೊ ಯು ಕ್ಯಾನ್ ಕಮ್ ಶಾಪ್, ಈಟ್, ಸ್ಪೆಂಡ್ ಅನ್ ಎಂಟೈರ್ ಡೇ ಇನ್ ಟರ್ಮಿನಲ್ 1. ಬಟ್ ನೀವು ಕೆಲವೊಂದು ಅಟ್ರಾಕ್ಷನ್ಸ್ನ ನೋಡಬೇಕಂದ್ರೆ ಅದು ನೀವು ಟ್ರಾನ್ಸಿಟಲ್ಲಿ ಇದ್ದರೆ ಮಾತ್ರ ನೋಡೋಕ್ಕಾಗೋದು. ಬಟ್ ಮೋಸ್ಟ್ ಆಫ್ ದ ಮೇನ್ ಅಟ್ರಾಕ್ಷನ್ಸ್ ಜುವೆಲ್ ಚಾಂಗಿಲಿ T1 ಅಲ್ಲೇ ಇರೋದು. ಸೊ T1ಗೆ ಹೋದರೆ ಸಾಕು ಟು ಬಿ ಆನೆಸ್ಟ್. ಅಫ್ಕೋರ್ಸ್ ಫ್ಲೈಟ್ ಹಿಡಿಯೋದಕ್ಕೆ ಯಾವ ಟರ್ಮಿನಲ್ ಇರುತ್ತೋ ಆ ಟರ್ಮಿನಲ್ಗೆ ಹೋಗಲೇಬೇಕಾಗತ್ತೆ. ಫೈನಲಿ ನಾವು ಒನ್ ಲಾಸ್ಟ್ ಟೈಮ್ ನಾನಾಸ್ ಕರಿ ಅಲ್ಲಿ ತಿಂದುಬಿಟ್ಟು ನಾವು ಅಲ್ಲಿರುವಂಥ ಟ್ರೈನ್ ಸರ್ವಿಸಸ್ ತೊಗೊಂಡು ನಮ್ಮ ಟರ್ಮಿನಲ್ ಕಡೆ ಹೊರಟ್ವಿ, ವಿಚ್ ಇಸ್ ಟರ್ಮಿನಲ್ 3. ಸೊ ಟರ್ಮಿನಲ್ 3ಅಲ್ಲಿ ವಿ ಹ್ಯಾಡ್ ದ ವೆರಿ ಬ್ಯೂಟಿಫುಲ್ ಬಟರ್ಫ್ಲೈ ಗಾರ್ಡನ್ ಆ್ಯಂಡ್ ಅ ಸ್ಲೈಡ್ ಆ್ಯಂಡ್ ಅ ಮೂವಿ ಥಿಯೇಟರ್ ವಿಚ್ ಇಸ್ ಫ್ರೀ. ಬಟ್ ನಾವು ಬರೀ ಬಟರ್ಫ್ಲೈ ಗಾರ್ಡನ್ ಮಾಡಿಕೊಂಡು ವಿ ಬೋರ್ಡೆಡ್ ಆರ್ ಫ್ಲೈಟ್.
ಓವರಾಲ್ ನಮ್ಮ ಟ್ರಿಪ್ ವಾಸ್ ವೆರಿ ಇವೆಂಟ್ಫುಲ್. ನಾವು ಅಂದ್ಕೊಂಡಿದ್ದು ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಅಟ್ರಾಕ್ಷನ್ಸಿಗೆ ಹೋದ್ವಿ. ವಿ ಕೈಂಡ್ ಆಫ್ ಸ್ಟಕ್ ಟು ಅವರ್ ಐಟನರಿ ಬೈ ಐ ಥಿಂಕ್ ಅಟ್ಲೀಸ್ಟ್ 95% ಅಂತಲೇ ಹೇಳ್ಬೋದು. ಇಟ್ ವಾಸ್ ಅ ಕಂಪ್ಲೀಟ್ಲಿ ಟಾಡ್ಲರ್ ಫ್ರೆಂಡ್ಲಿ ಐಟನರಿ. ಸೊ ನಿಮಗೆ ಟಾಡ್ಲರ್ ಇದ್ದು ಸಿಂಗಪೋರ್ ಹೋಗಬೇಕಂದ್ರೆ ಐ ಥಿಂಕ್ ಮೈ ವಿಡಿಯೋಸ್ ಆರ್ ಡೆಫಿನೆಟ್ಲಿ ಅ ವೆರಿ ಗುಡ್ ಗೈಡ್ ಟು ಇಟ್. So that's it for this one. Hope you guys enjoyed this video. If you did, please don't forget to like, follow and subscribe. And ನನ್ನ Instagram VT with Sanjana na ಕೂಡ follow ಮಾಡಿ. ಆ್ಯಂಡ್ ಈ ವರ್ಷ 2026ಅಲ್ಲಿ ನಾನು ಇನ್ನು ಕನ್ಸಿಸ್ಟೆಂಟಾಗಿ ವ್ಲಾಗ್ಸ್ನ ಪೋಸ್ಟ್ ಮಾಡ್ತೀನಿ. ಸೊ ಕೀಪ್ ಫಾಲೋಯಿಂಗ್ ಆ್ಯಂಡ್ ಸಪೋರ್ಟಿಂಗ್. Meet you in the next vlog. Bye bye.